ಮೊದಲನೇದಾಗಿ ನಮ್ಮ ಅಣ್ಣವ್ರನ್ನ, ದೊಡ್ಡ ಮನೆ ಶಿವಣ್ಣವ್ರನ್ನ ನೆನೆಸ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮಂತ್ರಾಲಯಂ ರಾಯರ ದರ್ಶನ ಪಾರ್ಟ್ 2 ವಿಡಿಯೋ. ನಿಮ್ಮ ಸಪೋರ್ಟ್, ಪ್ರೀತಿ, ಆಶೀರ್ವಾದ ಇರಬೇಕು. ರಾಯರ ಆಶೀರ್ವಾದನೂ ಇದೆ. ನಿಮ್ಮ ಆಶೀರ್ವಾದ ಇಂಪಾರ್ಟೆಂಟು, ದೇವರ ಆಶೀರ್ವಾದ ಇಂಪಾರ್ಟೆಂಟು. ಸೊ ಇವಾಗ ಜನ ಎಲ್ಲ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಶ್ರೀರಾಮರ ಬಾವುಟ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಏನಿಲ್ಲ, ಈ ವಿಡಿಯೋ ಕೊನೆಯದಾಗಿ ಹೇಗನ್ನಿಸ್ತು ಅಂತ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮಂಥ ಯೂಟ್ಯೂಬರ್ನ ಬೆಳೆಸಿ ಹರಿಸಿ ಅಂತ ಕೇಳ್ಕೊತಾ ಇದು. ಇವಾಗ ದೇವಸ್ಥಾನದ ಮುಂಭಾಗ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಸಿಗೋದೆ ಮಂಚಾಲಮ್ಮ ದೇವಿ ಸನ್ನಿಧಾನ. ನನ್ನ ಹಿಂದೆ ಒಂದು ಹುಡುಗಿ ನೋಡ್ಬೋದು ನೀವು. ಆ ಒಂದು ಬಡ ಹುಡುಗಿ ಅಂತ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ತುಪ್ಪದ ದೀಪ ಇಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಇಲ್ಲಿ ಯಾರೇ ತುಪ್ಪದ ದೀಪ ಇಟ್ಕೊಂಡು ಮಾರಾಟ ಮಾಡ್ತಿದ್ರೆ ದಯವಿಟ್ಟು ತಗೊಳ್ಳಿ. ಅವ್ರಿಗೂ ಹೆಲ್ಪ್ ಆಗುತ್ತೆ. ತುಂಬ ಕಷ್ಟಪಡ್ತಾ ಇರ್ತಾರೆ ಒಂದು ಜೀವನಕ್ಕೋಸ್ಕರ. ರಾಯರ ಏನು ವಿಗ್ರಹ ಏನಿದೆ, ಹಾಗೆ ಅಲ್ಲಿ ಜೀವಂತ ಸಮಾಧಿಯಾಗಿರೋ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಇರ್ತಾರೆ. ಹಿಂದೆ ಲೈವ್ ವಿಡಿಯೋ ನೋಡ್ಬೋದು. ನನಗಂತೂ ನಿಜವಾಗಲೂ ತುಂಬಾ ಖುಷಿಯಾಯಿತು. ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಖಂಡಿತ. ಇದು ಈ ಒಂದು ದೇವಸ್ಥಾನ ನೋಡಿ ನನಗೇನು ಅನಿಸ್ಬಿಡ್ತು ಅಂದರೆ, ಇಲ್ಲಿ ಸರ್ವರಲ್ಲಿ ಒಬ್ಬರಾಗಬೇಕು. ಇವಾಗ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿಕೊಂಡು, ದೇವಿಯ ದರ್ಶನ ಪಡ್ಕೊಂಡು ಸೊ ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಯಾರೇ ಬಂದ್ರೂ ಈ ದೇವಸ್ಥಾನಕ್ಕೆ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗಬೇಕು. ರಾಯರು ಇಲ್ಲಿರೋದಕ್ಕೆ ಅವರೇ ಕಾರಣ. ಸೊ ಹಿಂದೆ ನೋಡ್ತಾ ಇರ್ಬೋದು, ರಾಯರ ಬೃಂದಾವನಕ್ಕೆ ನೀವು ನೋಡ್ತಾ ಇರ್ಬೋದು, ಅಭಿಷೇಕ ಆಗ್ತಾಯಿದೆ, ಲೈವ್ ಇದು. ಸೊ ಏನಿಲ್ಲ, ರಾಯರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು, ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ರಾಯರೇ ಸಾಕ್ಷಿ. ಕಲಿಯುಗದ ಕಾಮಧೇನು ರಾಯರು. ನಾವೇನೇ ಕೇಳಿದ್ರೂ ಕರುಣಿಸೋ ನಿಜ ದೈವ ರಾಘವೇಂದ್ರ ಸ್ವಾಮಿಗಳು. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಶ್ಲೋಕ ತುಂಬಾ ಒಂದು ಅರ್ಥಪೂರ್ಣ ಇರೋಂಥ ಒಂದು ಶ್ಲೋಕ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಒಳಗಡೆ ಬಂದೆ. ಒಳಗಡೆನೂ ಸ್ಕ್ರೀನಲ್ಲಿ ಹಾಕಿದ್ದಾರೆ ರಾಯರ ಒಂದು ಅಭಿಷೇಕ ನಡೆಯೋಂಥ ಒಂದು ವಿಡಿಯೋನ. ಅದು ಲೈವ್ ವಿಡಿಯೋ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಕ್ಯೂನಲ್ಲಿ. ಸೊ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಪಾಸಿಟಿವ್ ಅನಿಸ್ತು, ತುಂಬಾ ಖುಷಿಯಾಯಿತು. ಇದು ಹಿಂದೆ ಇರೋಂಥ ರಾಯರ ಒಂದು ಸನ್ನಿಧಾನ. ಇದು ಬೃಂದಾವನ. ಇಲ್ಲೇ ಜೀವ ಸಮಾಧಿಯಾಗಿರೋದು, ಅಂದರೆ ಜೀವಂತ ಸಮಾಧಿಯಾಗಿರೋದು ರಾಯರು. ಅದಕ್ಕೆ ಅಭಿಷೇಕ ನಡೀತಿರೋದು. ಇನ್ನೊಂದು ವಿಷಯ ಹೇಳಬೇಕು, ಇಲ್ಲಿ ರಾಯರು 350 ವರ್ಷ ಇನ್ನೂ ಇಲ್ಲೇ ಇರ್ತಾರೆ. ಆಲ್ರೆಡಿ 350 ವರ್ಷ ಆಗಿದೆ ಇಲ್ಲಿ ಅವರು ಇದ್ದು. ನನಗಂತೂ ನಿಜವಾಗ್ಲೂ ಒಂದು ಖುಷಿನೇ ಅಂದರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಅಷ್ಟು ಖುಷಿ ಆಯಿತು. ಅಷ್ಟು ಕಷ್ಟಪಟ್ಕೊಂಡು ದೂರದಿಂದ ಬಂದಿದ್ದಕ್ಕೂ ನಿಜವಾಗ್ಲೂ ಒಂದು ಸಾರ್ಥಕ ಆಯಿತು. ಜನ್ಮ ಪಾವನ ಆಯಿತು ಅಂತ ಹೇಳ್ತಾರಲ್ಲ, ಆ ರೀತಿ ಇದು ಸ್ವರ್ಗನೇ ಅನಿಸ್ತು. ನಾವು ಇಲ್ಲೇ ನೋಡ್ಬಿಟ್ವಿ ಸ್ವರ್ಗ. ಒಬ್ಬರು ದಾಸರು ಹೇಳ್ತಾರೆ, ಸ್ವರ್ಗ ನರಕ ಮೇಲಿಲ್ಲ ಮನುಜ, ಇಲ್ಲೇ ಕಾಣಬೇಕು ಅಂತ. ಇದು ನೋಡಿ, ಇದೇ ನಿಜವಾದ ಸ್ವರ್ಗ. ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ವಿಗ್ರಹಗಳು ತುಂಬಾ ನೋಡೋಕ್ಕೆ ಚೆನ್ನಾಗೈತೆ.
ಒಳಗಡೆ ಬಂದಾಗ ಮಾತ್ರ ಪಾಸಿಟಿವ್ ಅಂದರೆ ಪಾಸಿಟಿವು. ನಮ್ಮ ಒಂದು ಕೆಟ್ಟ ಚಿಂತನೆಗಳು, ಕೆಟ್ಟ ಆಲೋಚನೆಗಳು ಎಲ್ಲನೂ ದೂರ ಆಗುತ್ತೆ, ದುಃಖನೂ ದೂರ ಆಗುತ್ತೆ. ಅಷ್ಟು ಒಳಗಡೆ ಪಾಸಿಟಿವ್ ವೈಬ್ ಅನಿಸುತ್ತೆ. ನಾವು ಹೋಗೋವರೆಗೂ ನಮ್ಮ ಇಡೀ ಒಂದು ಜೀವನ ಇರೋವರೆಗೂ ಅದು ಇರುತ್ತೆ. ಅವಾಗವಾಗ ಬಂದು ಹೋಗ್ತಾ ಇರಬೇಕು. ಇವಾಗ ಒಂದಷ್ಟು ಜನ ನೋಡಿ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಸೊ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಒಂದು ಶ್ಲೋಕ ಇದೆ. ಶ್ಲೋಕ ಅಲ್ವಾ, ಒಂದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ. ಪ್ರತಿ ವರ್ಷ ಬಂದು ನುತಿಸಿ ಹೋಗು ಎಂದು, ಅಂದರೆ ಭಕ್ತಾದಿಗಳಿಗೆ ಒಂದು ಹೇಳ್ತಾ ಇರೋವಂಥ ಒಂದು ಇದದು ಲೈನು ಎಷ್ಟು ಚೆನ್ನಾಗಿದೆ ನೋಡಿ, ಅರ್ಥಪೂರ್ಣವಾಗಿ. ಸೊ ಇವಾಗ ನೋಡಿದ್ರಲ್ಲ, ಅದು ಒಳಗಡೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಹಲೋ ಇಲ್ಲ, ಆದರೂ ನಿಮಗೋಸ್ಕರ ವಿಡಿಯೋ ಮಾಡಿರೋದು. ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಕಾಣ್ತಾ ಇರೋ ವಿಗ್ರಹಗಳನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಶ್ರೀಕೃಷ್ಣನ ಒಂದು ಪ್ರತಿಮೆ, ಗರುಡ ದೇವ, ರಾಯರ ಒಂದು ಇದು, ಅಂದರೆ ಅವರ ಮೆಟ್ಕೊಂಡು ಓಡಾಡ್ತಿರೋಂಥ ಒಂದು ಏನಿದೆ ಅದೆಲ್ಲನೂ ಇಲ್ಲಿದೆ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯವ್ರನ್ನ ಕಾಪಾಡಲಿ, ಒಳ್ಳೆಯವ್ರಿಗೆ ಕಷ್ಟ ಬರ್ದಿರ ಹಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದು ನೋಡಿ. ಇದಂತೂ ಸಖತ್ತಾಗಿದೆ. ರಾಯರ ಒಂದು ದೇವಸ್ಥಾನದ ಸ್ಕೆಚ್ ಅದು. ನೋಯದಿರು 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 ನಾನಿರುವೆ ಎಂದು ಅಂತ ಶ್ರೀಕೃಷ್ಣ ರಾಯರಿಗೆ ಹೇಳ್ತಾರೆ ಮಾತು ಅನ್ಸುತ್ತೆ. ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪೇನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ತಿದ್ದುಕೊಳ್ತೀನಿ. ಇದು ಗೋವು ಆಚೆ ಎಲ್ಲ ಬಂದು ಇಲ್ಲಿರುತ್ತೆ. ನನಗೆ ಫಸ್ಟು ನಾನು ಬರಬೇಕಾದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ನೀವು ನೋಡ್ಬೋದು. ಬರಬೇಕಾದ್ರೆ ರಾಯರು ಸೂಚನೆ ಕೊಟ್ಟರು, ನೀನು ಬಂದೇ ಬರ್ತೀಯ ಇಲ್ಲಿಗೆ ಅಂದ್ಬಿಟ್ಟು. ನನಗೂ ಗೋವುಗಳು ಅಡ್ಡ ಬಂದವು, ಅಲ್ಲಿ ಒಂದು ಕೈ ಮುಕ್ಕೊಂಡು ಬಂದೆ. ಸೊ ಇದು ನಿಜವಾದ ಸತ್ಯ ಇದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಈ ವಿಡಿಯೋದಲ್ಲಿ ಖಂಡಿತ ಕಮೆಂಟ್ ಮಾಡಿ. ಸತ್ಯ ಐತೆ, ಸತ್ಯ ಇದ್ದ ಕಡೆ ಯಾವತ್ತು ಜಯನೇ. ನನಗೆ ಜಯ ಸಿಕ್ತು. ಯಾವ ಜಯ ಅಂದರೆ ದರ್ಶನದ ಜಯ. ಯಾರೆಲ್ಲ ರಾಯರು ಭಕ್ತರು ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ನಮ್ಮಂಥ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಸೊ ಇನ್ನೊಂದು ವಿಷಯ ಹೇಳಬೇಕಾಯಿತು, ಪುನೀತ್ ರಾಜ್ಕುಮಾರ್ ಸರ್ ಎಲ್ಲೂ ಹೋಗಿಲ್ಲ, ಈ ರಾಯರ ಸನ್ನಿಧಿಯಲ್ಲೇ ಇದ್ದಾರೆ. ನಿಜವಾಗ್ಲೂ ಹಾಗೆ ಅನಿಸ್ತು. ಅವರು ಕೂಡ ರಾಯರ ಭಕ್ತರು, ರಾಯರ ಹತ್ತಿರನೇ ಇದ್ದಾರೆ, ಅವರ ಒಂದು ಸನ್ನಿಧಿಯಲ್ಲೇ ಇದ್ದಾರೆ. ರಾಯರು ಕೂಡ ಭಕ್ತ ಪ್ರಹ್ಲಾದ, ಪುನೀತ್ ರಾಜ್ಕುಮಾರ್ ಸರ್ ಕೂಡ ಭಕ್ತ ಪ್ರಹ್ಲಾದನೇ. ಜೈ ಶ್ರೀರಾಮ್, ಜೈ ರಾಘವೇಂದ್ರ ಸ್ವಾಮಿ.